ಎಸ್ಐಆರ್ಗೆ ಹೊರಟಿದ್ದ ಸಿಬ್ಬಂದಿ ಅಪಘಾತಕ್ಕೆ ಬಲಿಯಾಗಿರುವುದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಆಶಾ ಕಾರ್ಯಕರ್ತೆಯರನ್ನ ಮತ ಪರಿಷ್ಕರಣೆಗೆ ಬಳಸಿಕೊಳ್ಳುತ್ತಾ ಇರುವುದು ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಸಾಮೂಹಿಕವಾಗಿ ಮತ ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿರೋ ಬಿಜೆಪಿ ಚುನಾವಣಾ ಆಯೋಗಕ್ಕೆ ದೂರು ಕೊಡೋದಕ್ಕೆ ನಿರ್ಧರಿಸಿದೆ. ಎಸ್ಐಆರ್ಗೆ ಆಶಾ ಕಾರ್ಯಕರ್ತೆಯರ ನಿಯೋಜನೆ. ಓವರ್ ಡ್ಯೂಟಿ, ಭತ್ಯೆಯೂ ಇಲ್ಲ ಅಂತ ಆಕ್ರೋಶ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಸರಿಯಾಗ್ತಿಲ್ಲ ಅನ್ನೋ ಆರೋಪ ಒಂದ್ ಕಡೆಯಾದ್ರೆ, ಮತ್ತೊಂದೆಡೆ ಎಸ್ಐಆರ್ ಕೆಲಸಕ್ಕೆ ನಿಯೋಜನೆಗೊಂಡಿರೋ ಸಿಬ್ಬಂದಿ ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಅದರಲ್ಲೂ ಆರೋಗ್ಯ ಇಲಾಖೆಯಡಿಯಲ್ಲಿ ಕೆಲಸ ಮಾಡ್ತಿರೋ ಆಶಾ ಕಾರ್ಯಕರ್ತೆಯರನ್ನ ಕೂಡ ಎಸ್ಐಆರ್ಗೆ ನಿಯೋಜಿಸಲಾಗಿದೆ. ನಿಮ್ಮ ಕೆಲಸದ ಜೊತೆ ನಿತ್ಯ 4 ಗಂಟೆ ಎಸ್ಐಆರ್ ಸಿಬ್ಬಂದಿಯ ಕೆಲಸಕ್ಕೂ ಸಹಕರಿಸಬೇಕು ಅಂತ ಹೇಳಲಾಗಿದೆ. ವಿಷಯ ಅಂದ್ರೆ, ಒಬ್ಬೊಬ್ಬ ಆಶಾ ಕಾರ್ಯಕರ್ತೆಯರಿಗೆ ಈಗಾಗಲೇ 1,000 ಮನೆಗಳ ಆರೋಗ್ಯ ಮಾಹಿತಿ ಸಂಗ್ರಹಿಸೋ ಜವಾಬ್ದಾರಿ ನೀಡಲಾಗಿದೆ. ಇದರ ಜೊತೆ ಈಗ ನಿತ್ಯ 250ರಿಂದ 300 ಮನೆಗಳ ಸಮೀಕ್ಷೆ ನಡೆಸಬೇಕಾಗಿದೆ. ಇಷ್ಟಾದ್ರೂ ಆಶಾ ಕಾರ್ಯಕರ್ತೆಯರಿಗೆ ಯಾವುದೇ ವಿಶೇಷ ಭತ್ಯೆ ಕೊಡ್ತಿಲ್ಲ. ಈ ಬಗ್ಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳನ್ನ ಕೇಳಿದ್ರೆ ಎರಡೂ ಕೆಲಸವನ್ನ ಮಾಡಬೇಕು ಅಂತಿದ್ದಾರೆ. ಸೊ ನಾವು ಒಂದು ಸ್ಪೆಷಲ್ ಆರ್ಡರ್ನು ಮಾಡಿದ್ದೀವಿ. ಆಫೀಸ್ ಸ್ಟಾಫ್ ಸಹಿತ ಆರ್ಡರ್ ಏನು ಮಾಡಿದ್ದೀವಿ, ನೀವು ನಿಮ್ಮ ರೆಗ್ಯುಲರ್ ಕೆಲಸನೂ ಮಾಡಬೇಕು, SIR ಕೆಲಸನೂ ಮಾಡಬೇಕು. SIR ಇದು ಇಂಪಾರ್ಟೆಂಟೇ, ನಮ್ಮ ರೆಗ್ಯುಲರ್ ಕೆಲಸನೂ. ಯಾಕಂದರೆ ನಾವು ಪಬ್ಲಿಕ್ ಹೆಲ್ತ್ ಇರೋದ್ರಿಂದ ನಾವು ಅದು ಎಮರ್ಜೆನ್ಸಿ ಬೇಸ್ಡ್ ಎಸೆನ್ಷಿಯಲ್ ಸರ್ವಿಸೇ ಆಗ್ತೀವಿ. ಸೊ ನಮ್ಮ ಕೇರ್ನ ನಾವು ಸ್ಟಾಪ್ ಮಾಡಿ ಇನ್ನೊಂದು ಮಾಡ್ಲಿಕ್ಕೆ ಆಗಲ್ಲ. ಸೊ SIRಗೂ ಸಹಿತ ಕೆಲಸ ಮಾಡಬೇಕು, ಅದಕ್ಕೂ ಕೆಲಸ ಮಾಡಬೇಕು. ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಬಿಜೆಪಿ ಜೆಡಿಎಸ್ ನಿರ್ಧಾರ. ಇನ್ನು ಮಸೀದಿ ಮಂದಿರದಲ್ಲೇ ಕುಳಿತು ಎಸ್ಐಆರ್ ಮಾಡ್ತಾ ಇರೋದ್ರಿಂದ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಎಚ್ಡಿಕೆ ನೇತೃತ್ವದಲ್ಲಿ ನಾಳೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ನಿರ್ಧರಿಸಿದ್ದಾರೆ. ಎಸ್ಐಆರ್ ಲೋಪಗಳನ್ನು ಮುಂದಿಟ್ಟು ಇದುವರೆಗೆ ನಡೆದ ಎಸ್ಐಆರ್ ಪ್ರಕ್ರಿಯೆ ರದ್ದುಗೊಳಿಸುವಂತೆ ಆಗ್ರಹ ಮಾಡಲಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ 100% ಮ್ಯಾಪಿಂಗು ಮಸೀದಿಯಲ್ಲಿ ಕೂತ್ಕೊಂಡು, ದರ್ಗಾದಲ್ಲಿ ಕೂತ್ಕೊಂಡು, ಸ್ಥಳೀಯವಾಗಿರುವಂಥ ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಕೂತ್ಕೊಂಡು ಏನು ಫಾರ್ಮ್ ಹಂಚ್ತಾ ಇದ್ದಾರೆ. ಇದರ ಬಗ್ಗೆ ನಾಳೆ ನಾವು ಇಲ್ಲಿ ಕರ್ನಾಟಕ ರಾಜ್ಯದ ಕೇಂದ್ರ ಚುನಾವಣಾ ಆಯೋಗದ CEO ಅವರನ್ನು ನಾವು ಭೇಟಿ ಮಾಡ್ತೀವಿ. ಇದರ ಬಗ್ಗೆ ನಾವು ಅವರಿಗೆ ಕಂಪ್ಲೇಂಟನ್ನು ಕೊಡ್ತೀವಿ. ವಿರೋಧ ಪಕ್ಷದ ದೂರಿನ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ, ಅವರಿಗೆ ವಿರೋಧ ಮಾಡೋದೇ ಕೆಲಸ ಅಂತ ತಿರುಗೇಟು ಕೊಟ್ಟಿದ್ದಾರೆ. ವಿರೋಧ ಪಾರ್ಟಿಯವರಿಗೆ, ವಿರೋಧ ಪಕ್ಷದವರಿಗೆ ಆರೋಪ ಮಾಡೋದೇ ಕೆಲಸ. ನಾವು ಸರ್ಕಾರದ ವತಿಯಿಂದ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ಎಲ್ಲ ಮತದಾರರಿಗೆ ತನ್ನ ಹಕ್ಕನ್ನು ಉಳಿಸ್ಕೊಳ್ಳಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೇವೆ. ಎಲ್ಲರ ಪ್ರಕಾರ ನ್ಯಾಯಬದ್ಧವಾಗಿ ಕಾನೂನು ಪ್ರಕಾರ ಏನು ಚುನಾವಣಾ ಆಯೋಗ ಮಾಡ್ತಾ ಇದೆ, ನಮ್ಮದು ಪ್ರತಿಭಟನೆ ಇದೆ, ಅದು ನಾವು ನ್ಯಾಯಬದ್ಧವಾಗಿ ಎಲ್ಲಿ ಪ್ರತಿಭಟನೆ ಮಾಡಬೇಕು ಅದನ್ನು ಮಾಡ್ತೇವೆ. ರಾಜ್ಯದಲ್ಲಿ 20 ಲಕ್ಷ ಬಾಂಗ್ಲಾ ನಿವಾಸಿಗಳಿದ್ದು ಅವರೆಲ್ಲ ಯಾವುದೇ ಕಾರಣಕ್ಕೂ ಮತಪಟ್ಟಿ ಸೇರಬಾರದು ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾದೇಶದವರು ಇದ್ದಾರೆ ಅಂತ ಮಾಹಿತಿ. ಅವರೆಲ್ಲ ಒಂದ್ಸರಿ ಎನ್ರೋಲ್ ಔಟ್ರೆ ಇನ್ ಲೈಫ್ ಲಾಂಗ್ ಅವರು ಕರ್ನಾಟಕದ ಸಿಟಿಸನ್ ಆಗ್ತಾರೆ. ಅವರಿಗೆ ರೇಷನ್ ಕಾರ್ಡು, ಹೆಲ್ತ್ ಕಾರ್ಡು ಎಲ್ಲ ಸಿಕ್ಕಿದ್ರೆ ನಮ್ಮ ರಾಜ್ಯದ ಹಣ ಲೂಟಿ ಆಗ್ತೈತೆ, ದೇಶದ ಹಣ ಲೂಟಿ ಆಗ್ತೈತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಅವರಿಗೆ ಅವಕಾಶವನ್ನು ಕೊಡಬಾರ್ದು. ವಿಪಕ್ಷಗಳ ಆರೋಪವನ್ನ ತಳ್ಳಿ ಹಾಕಿರೋ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗ ಈ ಬಗ್ಗೆ ನಿರ್ದೇಶನ ನೀಡಲಿ, ಸರಿಯಾಗಿ ನಡೀತಿಲ್ಲ ಅಂದ್ರೆ ಸರಿ ಮಾಡಿಕೊಳ್ಳೋಣ ಎಂದಿದ್ದಾರೆ. ಅಷ್ಟೇ ಅಲ್ಲ, ಜಯನಗರ ಕ್ಷೇತ್ರದಲ್ಲಿ ಬಿಜೆಪಿಯವರು ಕರಪತ್ರಗಳನ್ನ ಹಂಚುತ್ತಿದ್ದಾರೆ. ಬಿಎಲ್ಒ ಜೊತೆ ಕುಳಿತು ಬಿಜೆಪಿ ಚಿಹ್ನೆಯ ಕರಪತ್ರಗಳನ್ನ ನೀಡುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಮಾಡ್ತಾ ಇರ್ತಕ್ಕಂಥದ್ದು. ಅವ್ರ ಡೈರೆಕ್ಷನ್ಸ್ ಕೊಡಲಿ, ಏನೋ ಸರಿ ಇಲ್ಲ ಅಂದರೆ ಸರಿ ಮಾಡ್ಕೊಂಡು ಹೋಗೋಣ. ಇದು ನಮ್ಮದೇನು ರಾಜಕೀಯದವ್ರದ್ದು ಯಾವ ಪಾತ್ರನೂ ಇಲ್ಲ ಇದರಲ್ಲಿ. ಈಗ ಉದಾಹರಣೆಗೆ ಜಯನಗರದಲ್ಲೇ ಕ್ಷೇತ್ರದಲ್ಲಿ BJPಯವರೇ ಪಾಂಪ್ಲೆಟ್ ಪ್ರಿಂಟ್ ಮಾಡಿಬಿಟ್ಟು BJP ಸಿಂಬಲ್ ಹಾಕ್ಕೊಂಡು SIR BLOs BLA ಜೊತೆ ಕೊಡ್ತಾ ಇದ್ರು. ಅದೆಲ್ಲ ಮಾಡಬಾರ್ದು, ನಾವು ಮಾಡಬಾರ್ದು, ಅವರು ಮಾಡಬಾರ್ದು.
ಹೀಗೆ ಎಸ್ಐಆರ್ ಪ್ರಕ್ರಿಯೆ ರಾಜ್ಯದಲ್ಲಿ ಜಟಾಪಟಿಗೆ ಕಾರಣವಾಗಿದ್ದು, ಇದೇ ಜಟಾಪಟಿ ನಾಳೆ ಕೇಂದ್ರ ಚುನಾವಣಾ ಆಯೋಗದ ಅಂಗಳಕ್ಕೆ ಹೋಗಲಿದೆ. ಸುನಿಲ್ ಜೊತೆ ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.